ಆಗಮನ ಕೂಡ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಅದರ ಜೊತೆಗೆ ಮತ್ತೊಂದು ಸುದ್ದಿಯ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕೆಲವೇ ಕ್ಷಣಗಳಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಮಧ್ಯಾಹ್ನ 12:29ಕ್ಕೆ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ. ಅದೇ ಕಾರಣಕ್ಕೆ ಹೇಳ್ತಾ ಇರೋದು ಇದೊಂದು ಐತಿಹಾಸಿಕ ದಿನ ಅಂತ. ಬಂದೇ ಬಿಟ್ಟಿದೆ 500 ವರ್ಷಗಳಿಂದ ಕಾಯ್ತಾ ಇದ್ದಂತ ಆ ಗಳಿಗೆ, ಶತಶತಮಾನಗಳ ಸಂಘರ್ಷ, ಕಾನೂನು ಹೋರಾಟ, ತ್ಯಾಗ ಬಲಿದಾನಗಳ ಪ್ರತೀಕವೇ ಶ್ರೀರಾಮ ಮಂದಿರ. ಕೋಟಿ ಕೋಟಿ ರಾಮ ಭಕ್ತರ ಕನಸು ನನಸಾಗುವಂತಹ ಕ್ಷಣ ಬಂದೇ ಬಿಟ್ಟಿದೆ. ಸಹಜವಾಗಿ ಸಂಭ್ರಮದ ವಾತಾವರಣ. ಇನ್ನು ಮುಂದೆ ಸನಾತನ ಧರ್ಮದ ಪ್ರತೀಕವಾಗಿ ರಾಮ ಮಂದಿರ, ಹಿಂದೂಗಳ ನಾಡಿ ಮಿಡಿತ ರಾಮ ಅನ್ನೋದು ಬಹಳ ಸ್ಪಷ್ಟವಾಗಿ ಇವತ್ತು ಅಯೋಧ್ಯೆಯಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಅತಿ ಹೆಚ್ಚಿನ ಭದ್ರತೆಯ ಮಧ್ಯೆ ಗಣ್ಯಾತಿ ಗಣ್ಯರ ಆಗಮನ ಕೂಡ ಅಯೋಧ್ಯೆಯತ್ತ ಆಗ್ತಾ ಇದೆ. ಕರ್ನಾಟಕದಿಂದಲೂ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಅಯೋಧ್ಯೆಯತ್ತ ಆಗಮಿಸ್ತಾ ಇದ್ದಾರೆ. ಆಲ್ರೆಡಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬ ಕೂಡ ಅಯೋಧ್ಯೆಯಲ್ಲೇ ಇದ್ದು ಕೆಲವೇ ಕ್ಷಣಗಳಲ್ಲಿ ಹನುಮಂತನ ದರ್ಶನಕ್ಕೆ ಆಗಮಿಸಲಿದ್ದಾರೆ. ದೇವೇಗೌಡರ ಕುಟುಂಬ ಸಮೇತರಾಗಿ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರ ಆಗಮನ ಕೂಡ ಆಗಿದೆ. ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ರಿಪಬ್ಲಿಕರಣ ಮಾಡ್ತಾ ಇದೆ ಎಕ್ಸ್ಕ್ಲೂಸಿವ್ ಆಗಿ. ನಾವಾಗ್ಲೇ ಹೇಳ್ತಾ ಇದ್ವಿ, ಯಾರೇ ಗಣ್ಯಾತಿ ಗಣ್ಯರು ಬಂದ್ರು ಕೂಡ ನೇರವಾಗಿ ಬರೋದು ಹನುಮಾನ್ ಗಡಿಗೆ ಬಂದು ಹನುಮಂತನ ದರ್ಶನ ಪಡೆದುಕೊಂಡೆ ಎಲ್ಲರೂ ಕೂಡ ರಾಮ ಮಂದಿರದ ಕಡೆಗೆ ಹೋಗೋದು, ರಾಮಲಲ್ಲಾನ ದರ್ಶನ ಪಡೆದುಕೊಳ್ಳೋದು. ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಇಲ್ಲಿ ಮಾಡಿಕೊಳ್ಳಲಾಗ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಓವರ್ ಟು ಯು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಶ್ರುತಿ. ನೋಡ್ತಾ ಇದ್ದೀವಿ ರಾಮ ಜನ್ಮಭೂಮಿಯಲ್ಲಿ ಯಾವ ರೀತಿಯಾಗಿ ಅಲ್ಲಿ ಸಂಭ್ರಮಾಚರಣೆ ಕಳೆಗಟ್ಟಿದೆ ಅನ್ನೋದನ್ನು. ಪ್ರಮುಖವಾಗಿ ಇವತ್ತು ನಾನ್ ಸ್ಟಾಪ್ ಲೈವ್ ಕವರೇಜನ್ನು ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಕ್ಷಣ ಕ್ಷಣದ ಅಪ್ಡೇಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದೆಲ್ಲದರ ಜೊತೆಯಲ್ಲಿ ಪ್ರಮುಖವಾಗಿ ಈ ಪ್ರಾಣ ಪ್ರತಿಷ್ಠಾಪನೆ ತುಂಬ ಅದ್ಭುತವಾದಂತಹ ಸಮಾಜದಲ್ಲಿ ಮಹತ್ವಪೂರ್ಣವಾದಂಥ ಘಟ್ಟಗಳನ್ನು ನಮ್ಮ ಆ ಒಂದು ವಾಹಿನಿಯ ಮುಖಾಂತರ ಕನ್ನಡದ ಜನಗಳಿಗೆ ಉಣಬಡಿಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಕಳಪೆ ಅನ್ನೋದನ್ನೆಲ್ಲ ಶೋಧನ ಮಾಡಿ ತೆಗೆದಾಕಿ ತುಂಬ ಶುದ್ಧವಾದಂತಹ ಚಿನ್ನದಂತಹ ಅದ್ಭುತವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆ ಒಂದು ಅವರಿಗೆ ಶುಭಾಶಯವನ್ನು ಹೇಳ್ತಾ ಮತ್ತು ಈ ರಿಪಬ್ಲಿಕ್ ಕನ್ನಡದ ವಾಹಿನಿಯನ್ನು ವೀಕ್ಷಿಸ್ತಾ ಇರತಕ್ಕಂತಹ ಪ್ರಪಂಚದ ಎಲ್ಲ ಮಾನವರಿಗೂ ಕೂಡ ವಿಶೇಷವಾಗಿ ರಾಮನನ್ನು ಕಣ್ತುಂಬಿಕೊಳ್ಳೋದಕ್ಕೆ, ರಾಮನಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಹೊಂದಿ ಅದನ್ನು ಕಾತರದಿಂದ ಕಾಯ್ತಾ ಇರತಕ್ಕಂಥ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ರಿಪಬ್ಲಿಕ್ ಕನ್ನಡದ ಮುಖಾಂತರ ನಾನು ತಿಳಿಸ್ತೀನಿ. ನಮಗೆ ಕ್ವಿಕ್ಕಾಗಿ ಈ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆ 84 ಸೆಕೆಂಡ್ ಏನಾಗುತ್ತೆ ಅಂತೇಳಿ ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೋದು. ಆಮೇಲೆ ಮುಂದಿನ ಹಂತದಲ್ಲಿ ನಿಮಗೆ ವಿಧಿವಿಧಾನಗಳ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ, ಪೂಜಾ ಪುನಸ್ಕಾರಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಆ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಕಣ್ಣಿಗೆ ಪಟ್ಟಿಯನ್ನು ಕಟ್ತಾರೆ, ಅದನ್ನು ತೆರೆಯೋದ್ರ ಬಗ್ಗೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಈಗ ಆ ಶಬ್ದಗಳನ್ನೇ ನಾವು ಹಿಡ್ಕೊಂಡು ಹೋಗ್ಬೇಕು. ಜಾಡನ್ನು ನಾವು ಹೇಗೆ ಹುಡ್ಕೊಬೇಕು ಅಂತಂದರೆ, ಪ್ರಾಣವನ್ನು ಪ್ರತಿಷ್ಠೆ ಮಾಡೋದು ಯಾವ ರೀತಿ? ಸರಿಯಾದ ರೀತಿಯಲ್ಲಿ ಪ್ರತಿಷ್ಠೆ, ಅದು ಕರೆಕ್ಟಾಗಿ ಅಲ್ಲಿ ಸರಿಯಾದ ರೀತಿಯಲ್ಲಿ ಆ ಮುಹೂರ್ತದಲ್ಲಿ ಅದು ಆ ಪ್ರಾಣ ಪ್ರತಿಷ್ಠೆ ಆಗುತ್ತೆ. ಆ ಪ್ರಾಣ ಅಲ್ಲಿವರೆಗೂ ಏನಾಗಿರುತ್ತೆ? ಅದು ವಿಗ್ರಹ ಕಲ್ಲಾಗಿರುತ್ತೆ. ಆ ಕಲ್ಲು ಹಲವಾರು ಸಂಸ್ಕಾರಗಳಿಂದ ದೈವ ಪಟ್ಟಕ್ಕೆ ಏರ್ತಾ ಇರ್ತಕ್ಕಂಥ ಕ್ಷಣ. ಆಗ ರಾಮ ಬಂದು ಆ ಒಂದು ಶಿರೆಯಲ್ಲಿ ಸೇರ್ಕೊಂಡು ಅವನ ಪ್ರಾಣ ಅಲ್ಲಿ ನಿಲ್ಲುತ್ತೆ. ಅಲ್ಲಿವರೆಗೂ ಇಲ್ಲ. ಅದಕ್ಕಿಂತ ಮೊದಲು ಆ ಶಿಲೆಗೆ ಹಲವಾರು ಸಂಸ್ಕಾರಗಳನ್ನು ಮಾಡ್ತಾ 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 ಹೋಗ್ತೀವಿ. ಎಲ್ಲಿಂದ? ಆ ಕಲ್ಲನ್ನು ಶೋಧನೆ ಮಾಡಿ, ಆ ಕಲ್ಲನ್ನು ಕೆತ್ತನೆ ಮಾಡಿ, ಆ ಆ ಒಂದು ವಿಗ್ರಹವನ್ನು ಜಲಾದಿವಾಸಕ್ಕೆ 48 ದಿನಗಳು ಜಲಾದಿವಾಸಕ್ಕೆ ನಾವು ಇಟ್ಟಿರ್ತೀವಿ. ಆ ಒಂದು ವಿಗ್ರಹಕ್ಕೆ ಕಂಕಣವನ್ನು ಕಟ್ಟಿ ಮತ್ತು ಗಂಗಾ ಪೂಜೆ ಅಗ್ರೋದಕಗಳನ್ನೆಲ್ಲ ಮಾಡಿ ಶುದ್ಧವಾದಂಥ ನೀರಿನಲ್ಲಿ ನಾವು ಆ ಗಂಗೆಯಲ್ಲಿ ಅದು 48 ದಿನಗಳ ಅಲ್ಲಿ ಇಟ್ಟು ಸಂಸ್ಕಾರ ಮಾಡ್ತೀವಿ. ಇದು ಒಂದು ಮೊದಲನೆಯ ಸಂಸ್ಕಾರ. 48 ದಿನ ಏನಕ್ಕಿಡ್ತಾರೆ? ಶಿಲೆಯಲ್ಲಿರ್ತಕ್ಕಂಥ ದೋಷಗಳನ್ನು ಕಳೆಯುವುದಕ್ಕೋಸ್ಕರ.
ಶಿಲಾದೋಷ ವಿಮುಕ್ತಿಗೋಸ್ಕರ ಮತ್ತು ಶಿಲೆಯಲ್ಲಿ ಮುಂದೆ ಆಗ್ತಕ್ಕಂತಹ ಅವಘಡಗಳನ್ನು ತಪ್ಪಿಸುವುದಕ್ಕೋಸ್ಕರ ಆ ಶಿಲೆ ಹಲವಾರು ಬಿರುಕುಗಳನ್ನು ಬಿಡ್ಬೋದು. ಆ ಶಿಲೆಯಲ್ಲಿ ಸಣ್ಣ ಪುಟ್ಟ ದೋಷಗಳು, ನೆಗೆಟಿವ್ ಎನರ್ಜಿ ಇರ್ಬೋದು. ಆ ನೀರಿನ ಮುಖಾಂತರ ಸಮ್ಮಾರ್ಜನೆ, ತೊಳೆಯುವುದು. ಸುಮ್ಮನೆ ಹಿಂಗೆ ತೊಳೆದ್ರೆ ಆಗಲ್ಲ, ಅದು ಒಳಗಡೆಯಿಂದ 48 ದಿನಕ್ಕೆ ಅದು ಪರಿಶುದ್ಧವಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಅದು ಒಂದು ಮಂಡಲ ಅಂತ ಕರಿತೀವಿ. ಆ ಒಂದು ಮಂಡಲಗಳ ಕಾಲ ಜಲ ಅಧಿವಾಸ, ಆ ಅಧಿವಾಸವನ್ನು 1ನೇ ಅಧಿವಾಸವನ್ನು ಮುಗಿಸ್ಕೊಂಡು ಬಂದರೆ ಅದು ಆ ಶಿಲೆ ಅಷ್ಟು ಪವಿತ್ರವಾಗಿರುತ್ತೆ. ಆ ವಿಗ್ರಹ ತುಂಬ ಪವಿತ್ರವಾಗಿರುತ್ತೆ. ಆ ಪವಿತ್ರವಾದಂತಹ ವಿಗ್ರಹಕ್ಕೆ ಮತ್ತು ಕೆಲವು ಸಂಸ್ಕಾರಗಳು ಪ್ರಾರಂಭ ಆಗುತ್ತೆ. ನೀವು ಮನೆಯನ್ನು ಶುದ್ಧ ಮಾಡ್ಕೊಂಡ್ಮೇಲೆ ಆಮೇಲೆ ಅಡುಗೆ ಮಾಡೋಕ್ಕೆ ಇತ್ಯಾದಿಗಳನ್ನು ಎಲ್ಲ ಮಾಡೋದಕ್ಕೆ ಹೇಗೆ ಓಡ್ತಿರೋ, ಅಶುದ್ಧವಾದಂಥ ಜಾಗದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರಾಥಮಿಕ ಅವಸ್ಥೆ ಅಂತಂದರೆ ಅದನ್ನು ಶುದ್ಧ ಮಾಡ್ಕೊಂಡು ಜಲಾಧಿವಾಸದಿಂದ ಆ ವಿಗ್ರಹ ಪರಮ ಪವಿತ್ರ ಆದ ತಕ್ಷಣ ಇನ್ನು ಮಿಕ್ಕಂತಹ ಧಾನ್ಯಾಧಿವಾಸ ಆಗುತ್ತೆ. ಅಂದರೆ ಧಾನ್ಯಗಳನ್ನು ಅದ್ರ ಜೊತೆಲಿ ತುಂಬಿಡ್ತಾರೆ. ಆ ಧಾನ್ಯಗಳಲ್ಲಿ ಇರ್ತಕ್ಕಂತಹ ಅನ್ನದ ಶಕ್ತಿಯನ್ನು ಆ ವಿಗ್ರಹ ಎಳ್ಕೊಳುತ್ತೆ, ತನ್ನ ಶಕ್ತಿಯನ್ನಾಗಿ ಮಾಡ್ಕೊಳುತ್ತೆ. ಈಗ ಒಂದು ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಒಂದು ಶಿಶು ಜನನ ಆಗಬೇಕಾದ್ರೆ 9 ತಿಂಗಳು ನವಮಾಸ ತುಂಬಿ 10ನೇ ಮಾಸದಲ್ಲಿ ಆ ತಾಯಿಯ ಹೊಟ್ಟೆಯಿಂದ ಆಚೆಗೆ ಬರುತ್ತೆ ಆ ಮಗು. ಅದಕ್ಕಿಂತ ಮೊದಲು ಆಗಿರ್ತಕ್ಕಂಥ ಸಂಸ್ಕಾರಗಳೆಷ್ಟು? ಆ ಮಗು ಒಂದೇ ಸತಿ ಜನನ ಆಗುತ್ತಾ? ಇಲ್ಲ. ಅದಕ್ಕೆ ಬೇಕಾದಂತಹ ತಾಯಿಯ ಹೊಟ್ಟೆ ಒಳಗೆ ಬೇಕಾದಷ್ಟು ಸಂಸ್ಕಾರಗಳಾಗುತ್ತೆ. ಮತ್ತೆ ನಾವು ತಾಯಿಯ ಹೊಟ್ಟೆಲಿದ್ದಾಗಲೇ ಕೂಡ ಹಲವಾರು ಸಂಸ್ಕಾರಗಳನ್ನು ಮಾಡ್ತೀವಿ. ಸೀಮಂತನಯನ ಮಾಡ್ತೀವಿ, ವಿಷ್ಣು ಬಲಿ ಅಂದರೆ ಗರ್ಭಲಿಂಗ ಧಾರಣೆ ಅಂತ ಹೇಳ್ತಾರೆ, ಅದಕ್ಕೆ ಗರ್ಭದ ರಕ್ಷಣೆಗೋಸ್ಕರ ಮಾಡ್ತೀವಿ. ಬರ್ತೀನಿ, ತೊಂದರೆ ಕೊಟ್ಟೆ ಅನಿಸ್ತಾ. ಈಗ ನಮ್ಮ ಪ್ರತಿನಿಧಿ ಸ್ಮಿತಾ ರಂಗನಾಥ್ ಅವರು ಅಲ್ಲಿಂದ ಒಂದಷ್ಟು ಅಪ್ಡೇಟ್ ಅನ್ನ ಬರ್ತಿದ್ದಾರೆ ನಮ್ಮ ವೀಕ್ಷಕರಿಗೆ. ನಿಮ್ಮ ಸಂಯಮ ನಮ್ಮೊಂದಿಗೆ ಹೀಗೆ ಇರಲಿ. ಸಂಜೆವರೆಗೂ ಒಳ್ಳೊಳ್ಳೆ ಅಂಶಗಳನ್ನು ಯಾರಿಗೂ ಗೊತ್ತಿರಲಿಲ್ಲ, ಪ್ರಾಣ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಹೀಗೆಲ್ಲ ಮಾಡ್ತಾರ ಅಂತೇಳಿ. ಮತ್ತೆ ನಿಮ್ಮನ್ನ ಮಾತಾಡ್ತೀನಿ. ಸ್ಮಿತಾ ರಂಗನಾಥ್ ನನ್ನ ಸಹೋದ್ಯೋಗಿ ಈಗ ಮತ್ತೆ ಅಲ್ಲಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಮಿತಾ ರಂಗನಾಥ್, ಓವರ್ ಟು ಯು. ಧನ್ಯವಾದ ನಾಗೇಂದ್ರ ಬಾಬು. ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮತ್ತಷ್ಟು ಮಗದಷ್ಟು ಬಿಗಿಗೊಳಿಸಲಾಗ್ತಾ ಇದೆ. ಗಣ್ಯಾತಿ ಗಣ್ಯರ ಆಗಮನ ಆಗ್ತಾ ಇದೆ. ಅನೇಕರು ಹನುಮಾನ್ಗಡಿಗೆ ಆಗಮಿಸಿ ಹನುಮಂತನ ದರ್ಶನವನ್ನ ಪಡೆದು ರಾಮನ ದರ್ಶನವನ್ನ ಪಡ್ಕೊಳ್ಳಿಕ್ಕೆ ಸಾಗ್ತಾ ಇದ್ದಾರೆ. ಹೀಗಾಗಿ ರಾಮ ಮಂದಿರದ ಮುಖ್ಯ ದ್ವಾರ ಸುಗ್ರೀವ್ ಖಿಲಾ ಅಂತ ಹೇಳಿ ಆ ಒಂದು ದ್ವಾರವನ್ನ ಕರೆಯಲಾಗುತ್ತೆ. ಸುಗ್ರೀವ್ ಖಿಲಾ ಮಾರ್ಗವಾಗಿ ಬರುವ ಪ್ರತಿಯೊಂದು ವಾಹನವನ್ನ ಹಾಗೆ ಸಾರ್ವಜನಿಕರ ಪ್ರವೇಶವನ್ನ ಸಂಪೂರ್ಣವಾಗಿ ನಿರ್ಬಂಧವನ್ನ ಹೇರಲಾಗಿದೆ. ಹಾಗೆ ಆ ಮಾರ್ಗವಾಗಿ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಾಮಪಥ, ಈ ಪಥದಲ್ಲಿ ಓಡಾಡ್ಲಿಕ್ಕೂ ಕೂಡ ಕೇವಲ ಆಹ್ವಾನಿತರಿಗೆ ಅದನ್ನು ಹೊರತುಪಡಿಸಿದರೆ ಸ್ವಚ್ಛತಾ ಕರ್ಮಿಗಳಿಗೆ, ಪೊಲೀಸ್ ಸಿಬ್ಬಂದಿಗಳಿಗೆ ಮಾತ್ರ ಅವಕಾಶ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಆಗಮಿಸಲಿದ್ದಾರೆ. ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಆಗಮಿಸಲಿದ್ದಾರೆ. ಹೀಗಾಗಿ RAF ತಂಡ ಹಾಗೆ ಸಿವಿಲ್ ಪೊಲೀಸ್ ತಂಡದಿಂದ ಭದ್ರತಾ ವ್ಯವಸ್ಥೆಯನ್ನ ಮತ್ತಷ್ಟು ಹೆಚ್ಚುಗೊಳಿಸಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆಯ ಸಂಪೂರ್ಣ ಎರಡೂ ಭಾಗದಲ್ಲೂ ಕೂಡ RAF ಹಾಗೆ ಸಿವಿಲ್ ಪೊಲೀಸ್ ಹಾಗೆ ATSನ ಕಮಾಂಡೋಗಳನ್ನು ನಿಯೋಜನೆ ಮಾಡಲಾಗಿದೆ ಭದ್ರತಾ ದೃಷ್ಟಿಯಿಂದ. ಇದನ್ನು ಹೊರತುಪಡಿಸಿದರೆ ಬ್ಯಾಚ್ ವೈಸ್ ಹಂತ ಹಂತವಾಗಿ ಆಹ್ವಾನಿತರನ್ನ ಹಾಗೆ ಆಹ್ವಾನಿತರಿಗೆ ಸೇವೆಯನ್ನು ಸಲ್ಲಿಸುವಂತಹ ಸ್ವಯಂ ಸೇವಕರನ್ನ ಹಂತ ಹಂತವಾಗಿ ರಾಮ ಮಂದಿರದ ಒಳಗಡೆ ಬಿಡಲಾಗ್ತಾ ಇದೆ. ಒಟ್ಟು 16 ಗೇಟ್ಗಳನ್ನು ಮಾಡಲಾಗಿದೆ ಪ್ರತ್ಯೇಕವಾಗಿ. ಆ 16 ಗೇಟ್ಗಳಿಗೂ ಕೂಡ ಪ್ರತ್ಯೇಕವಾಗಿ QR ಕೋಡ್ಗಳನ್ನು ನಿರ್ಮಿಸಿ ಬ್ಯಾಚ್ಗಳಲ್ಲಿ ತಮಗೆ ನಿಗದಿ ಮಾಡಲಾಗಿರುವ ಗೇಟ್ನ ಮೂಲಕವೇ ಆಹ್ವಾನಿತರಿಗೆ ಹಾಗೆ ವಿಶೇಷ ಅತಿಥಿಗಳಿಗೆ ಪ್ರವೇಶವನ್ನು ಮಾಡಿಕೊಡಲಾಗ್ತಾ ಇದೆ. ಇದನ್ನು ಹೊರತುಪಡಿಸಿದರೆ ಪೊಲೀಸ್ ಭದ್ರತಾ ವ್ಯವಸ್ಥೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣಕ್ಕೂ ಕೂಡ ಪೊಲೀಸರ ಭದ್ರತಾ ವ್ಯವಸ್ಥೆ ಹೆಚ್ಚಾಗ್ತಾ ಇದೆ. ಹಾಗೆ ಆಹ್ವಾನಿತರು ಏನು ಆಗಮಿಸ್ತಾ ಇದ್ದಾರೆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ, ಅವರು ಕೂಡ ಒಬ್ಬೊಬ್ಬರಾಗಿ ತಂಡೋಪತಂಡವಾಗಿ
ರಾಮ ಮಂದಿರದ ಒಳಕ್ಕೆ ಪ್ರವೇಶವನ್ನ ಪಡ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ದಾರೆ. 10 ಗಂಟೆಯ ನಂತರದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಕೂಡ ಪ್ರಾರಂಭ ಆಗ್ತಾ ಹೋಗುತ್ತೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ ತನಕ ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಅದಾದ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಮ ಮಂದಿರದ ಉದ್ಘಾಟನೆಯ ಈ ಖುಷಿಯನ್ನ ದೇಶದ ನಿವಾಸಿಗಳಿಗೆ ಹಂಚಿಕೊಳ್ಳಲಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಮನೆಗಳಲ್ಲಿ ರಾಮೋತ್ಸವವನ್ನು ಆಚರಿಸಿ ಮನೆಗಳಲ್ಲಿ ದೀಪವನ್ನು ಬೆಳಗಿಸಿ ಅನ್ನೋ ಕರೆಯನ್ನ ಕೂಡ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅದಕ್ಕೂ ಕೂಡ ಬಹಳ ಉತ್ತಮವಾದ ಸ್ಪಂದನೆ ಲಭ್ಯವಾಗೋ ನಿರೀಕ್ಷೆ ಇದೆ. ಇದೆಲ್ಲ ವಿಚಾರವನ್ನ ಪ್ರಮುಖವಾಗಿ 500 ವರ್ಷಗಳ